ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರುವಾರ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತ ಮುಂದಿನ ಭಾಗವನ್ನು ಓದ್ತಾ ಇದ್ದೀನಿ. ಒಂದಿನ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಬರದಿಂದ ಎಳೆದುಕೊಂಡು ಅರಮನೆಯನ್ನು ಸೇರಿ, ಅಯ್ಯೋ ದೈತ್ಯ ಕುಲಕಂಠನೇ, ಮಾಯದಿಂದ ನಿನ್ನ ಚಿಕ್ಕಪ್ಪನನ್ನು ಕೊಂದ ಆ ಹರಿಯಲ್ಲಿ ನಿನಗೆ ಪ್ರೀತಿಯೇ? ಹರಿಹರಿ ಎಂದು 3 ಹೊತ್ತು ಜಪಿಸುತ್ತಿರುವೆಯಲ್ಲ, ಆ ನಿನ್ನ ಹರಿ ಎಲ್ಲಿರುವನು ತೋರಿಸು. ಮೊದಲು ಅವನನ್ನು ಕೊಂದು ಆ ಬಳಿಕ ನಿನ್ನನ್ನು ನನ್ನ ಕತ್ತಿಯಿಂದ ಕತ್ತರಿಸಿ ಹಾಕಿ ಕೊಲ್ಲುವೆನು ಎಂದು ಗದರಿಕೊಂಡನು. ತಂದೆಯ ವರ್ತನೆಯಿಂದ ಪ್ರಹ್ಲಾದ ವಿಚಲಿತನಾಗಲಿಲ್ಲ. ಸಾತ್ವಿಕ ಸ್ವಭಾವದ ಪ್ರಹ್ಲಾದ, ತಂದೆಯೇ, ಈಗಲೂ ಹೇಳುತ್ತೇನೆ, ಈ ಜಗತ್ತಿನಲ್ಲಿ ಅಷ್ಟೇ ಏಕೆ, ಅಖಿಲ ಬ್ರಹ್ಮಾಂಡಲಕ್ಕೂ ಶ್ರೀಹರಿಯೇ ಒಡೆಯನು. ನಾನು ನೀನು ಎಲ್ಲರೂ ನಿರ್ಮಿತ ಮಾತ್ರರು. ಶ್ರೀಹರಿಯೇ ಸರ್ವೋತ್ತಮನು. ಅವನು ಎಲ್ಲೆಲ್ಲೂ ವಾಸಿಸಿರುವನು. ಇನ್ನಾದರೂ ಶ್ರೀಹರಿಗೆ ಶರಣಾಗಿ ನಿನ್ನ ಜನ್ಮವನ್ನು ಪಾವನ ಮಾಡಿಕೊ ಎಂದನು. ಸಿಟ್ಟಿನಿಂದ ಉಚ್ಚಾಯ ಸ್ಥಿತಿ ತಲುಪಿದ ಹಿರಣ್ಯಕಶಿಪು, ಎಲ್ಲವೂ ಮೂರ್ಖತನ, ನಿಲ್ಲಿಸು ನಿನ್ನ ತಲೆಹರಟೆ. ಶ್ರೀಹರಿಯು ಎಲ್ಲೆಲ್ಲೂ ಇರುವನು ಎಂದು ಕೊಚ್ಚಿಕೊಳ್ಳುತ್ತಿರುವೆಯಲ್ಲ, ಇದೋ ಈ ಅರಮನೆಯ ಕಂಬದಲ್ಲಿ ಇರುವನೋ ಎಂದು ಹೇಳುತ್ತಾ ತನ್ನ ಮುಷ್ಟಿಯಿಂದ ಅರಮನೆಯ ಕಂಬವನ್ನು ಬಲವಾಗಿ ಗುದ್ದಿದನು. ಭಕ್ತರ ಕೋರಿಕೆಗಳನ್ನು ಎಂದು ಈಡೇರಿಸುವ ಪರಮಾತ್ಮನು ಹಿರಣ್ಯಕಶಿಪುವು ಗುದ್ದಿದ್ದ ಮಾತ್ರಕ್ಕೆ ಬಿರುಕು ಬಿಟ್ಟ ಕಂಬದಿಂದಲೇ ನರಸಿಂಹನ ರೂಪದಲ್ಲಿ ಪ್ರತ್ಯಕ್ಷನಾದನು. ಆತನದು ಉಗ್ರ ಸ್ವರೂಪವಾಗಿದ್ದಿತು. ಹಿರಣ್ಯಕಶಿಪು ಹರಿಯ ಆ ಸ್ವರೂಪವನ್ನು ಕಂಡು ರೋಷಾವೇಶದಿಂದ ಅವನೊಡನೆ ಹೋರಾಡಿದನು. ಬ್ರಹ್ಮನ ವರ ಫಲಿಸಿತು. ಇತ್ತ ನರನೂ ಅಲ್ಲದ ಅತ್ತ ಮೃಗವೂ ಅಲ್ಲದ ನರಸಿಂಹನಾಗಿ ಬಂದ ಹರಿಯು ಹಗಲು ರಾತ್ರಿ ಅಲ್ಲದ ಸದ್ಯ ಸಮಯ ಹಿರಣ್ಯಕಶಿಪುವನ್ನು ಎತ್ತುಕೊಂಡು ಬಾಗಿಲ ಹೊಸಿಲು ಮೇಲೆ ಕುಳಿತುಕೊಂಡು ತನ್ನ ನಖಗಳಿಂದ ರಾಕ್ಷಸನ ಕರಳನ್ನು ಸೀಳಿ ಅದನ್ನೇ ಮಾಲೆಯಾಗಿ ಧರಿಸಿ ಮೃತ ಶರೀರವನ್ನು ಒಗೆದನು. ಹಿರಣ್ಯಕಶಿಪು ಪ್ರಾಣ ಬಿಟ್ಟಿದ್ದನು. ಪ್ರಹ್ಲಾದನು ಶ್ರೀ ನರಸಿಂಹ ದೇವರನ್ನು ಅಖಂಡವಾಗಿ ಸ್ತುತಿಸಿ ಅವನ ಉಗ್ರ ಸ್ವರೂಪವನ್ನು ಶಾಂತಗೊಳಿಸಿದನು. ಬಳಿಕ ನರಸಿಂಹನು, ವತ್ಸ, ನನ್ನ ಭಕ್ತನಾಗಿಯೂ ನೀನು ದೈತ್ಯರು ಕೈಯಲ್ಲಿ ಸಿಲುಕಿ ಪಡಬಾರದ ಕಷ್ಟಗಳನ್ನು ಪಡಬೇಕಾಯಿತು ಎಂದು ಹರಿ ನಾಮಸ್ಮರಣೆ ಬಿಡದ ನಿನ್ನ ದೃಢತೆಯನ್ನು ಕಂಡು ನನಗೆ ಆನಂದ ಉಂಟಾಗಿದೆ. ಬೇಕಾದ ವರವನ್ನು ಕೇಳಿಕೊ, ಅನುಗ್ರಹಿಸುವೆ ಎನ್ನಲು ಪ್ರಹ್ಲಾದ ಕುಮಾರನು ತನಗಾಗಿ ಏನು ಬಿಡುವುದಿಲ್ಲ. ದೈತ್ಯ ಬಾಲಕರನ್ನು ಉದ್ಧರಿಸು, ನಿನ್ನಲ್ಲಿ ಸದಾ ಭಕ್ತಿ ಇಟ್ಟಿರುವಂತೆ ಅನುಗ್ರಹಿಸು ಎಂದು ಬೇಡಿಕೊಂಡನು. ನರಸಿಂಹನು ಅಂತೆಯೇ ಅನುಗ್ರಹಿಸಿ ನೀನು ಚಿರಂಜೀವಿಯಾಗು ಎಂದು ಹರಸಿ ಅಂತರ್ಧಾನನಾದನು. ಪ್ರಹ್ಲಾದನೇ, ಮುಂದೆ ಭೂಮಂಡಲದ ಅಧಿಪತಿಯಾಗಿ ಶ್ರೇಷ್ಠ ಭಾಗವತೋತ್ತಮನಾಗಿ ಸತ್ಕಾರ್ಯಗಳನ್ನು ಮಾಡುತ್ತಾ ಗಿರಿಪ್ರಾಯವಾದ ಪುಣ್ಯವನ್ನು ಸಂಪಾದಿಸಿದನು. ಪ್ರಹ್ಲಾದರಾಜರು ತಾವು ಗಳಿಸಿದ ಅತಿಶಯ ಪುಣ್ಯದಿಂದ ಮತ್ತೊಮ್ಮೆ ಭೂಲೋಕದಲ್ಲಿ ಬಾಹ್ಯಿಕ ರಾಜನಾಗಿ ಅವತರಿಸಿ ತನ್ನನ್ನರಿಸಿದ ಜನರಿಗೆ ಪುಣ್ಯ ವಿತರಿಸಬೇಕಾಯಿತು. ಪರಮಾತ್ಮನನ್ನು ಒಲಿಸುವ ಮಾರ್ಗ ತಿಳಿಯದೆ ಪರಿತಪಿಸುವ ಜನರನ್ನು ಬಿಟ್ಟು ತಾನೊಬ್ಬನೇ ಮುಕ್ತಿ ಹೊಂದಲು ಪ್ರಹ್ಲಾದರಾಜರು ಬಯಸಿಲ್ಲ. ದ್ವಾಪರಯುಗದಲ್ಲಿ ಬಾಹ್ಯಿಕ ರಾಜನಾಗಿ ಜನಿಸಿ ಶ್ರೀಕೃಷ್ಣನನ್ನು ಸೇವಿಸುವುದರ ಮೂಲಕ ಧನ್ಯತೆ ಪಡೆದರು. ಮುಂದುವರಿಯುವುದು.